ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ, ಕನಸಲ್ಲಿ ನೀವು ಮಹಿಳೆಯರನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಕನಸು ಅನ್ನುವಂಥದ್ದೇ ವಿಚಿತ್ರ ಅಂತ ಹೇಳ್ಬೋದು. ನಾವು ಕನಸಲ್ಲಿ ಏನನ್ನ ನೋಡ್ತೇವೆ ಅಂತ ನಮಗೇನೆ ಸರಿಯಾದ ಸ್ಪಷ್ಟತೆ ಇರೋದಿಲ್ಲ. ಅಂದರೆ ವಿಚಿತ್ರವಾದ ವಿಷಯಗಳನ್ನು ಕೂಡ ಕನಸಲ್ಲಿ ನೋಡ್ಬೋದು. ಅಂದರೆ ಜಗತ್ತಲ್ಲಿ ಇಲ್ಲದಂತಹ ವಸ್ತುಗಳನ್ನು ಅಥವಾ ವಿಷಯಗಳನ್ನು ಕೂಡ ನಾವು ಕನಸಲ್ಲಿ ನೋಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ವಿವಿಧ ರೀತಿಯಲ್ಲಿ ಅಂದರೆ ವಿವಿಧ ಸಂದರ್ಭಗಳಲ್ಲಿ ಮಹಿಳೆಯರನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ. ಮೊದಲನೇದಾಗಿ ಕನಸಲ್ಲಿ ವಯಸ್ಸಾದ ಮಹಿಳೆ. ಇನ್ನು ಕನಸಲ್ಲಿ ವಯಸ್ಸಾದ ಮಹಿಳೆ ಅಥವಾ ಅಜ್ಜಿಯನ್ನು ನೋಡುವುದು ಅಂದರೆ ಅದನ್ನು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ. ನಿಮ್ಮ ಕನಸಲ್ಲಿ ಬಿಳಿ ಸೀರೆಯನ್ನು ಧರಿಸಿರುವ ಮಹಿಳೆಯ ಬಗ್ಗೆ ಕನಸು ಕಾಣುವುದು ಅಂದರೆ ಸಂಪತ್ತು ಮತ್ತು ಸಾಮಾಜಿಕ ಪ್ರಯೋಜನಗಳನ್ನು ಪಡೆಯುವ ಬಲವಾದ ಸಾಧ್ಯತೆಗಳು ಇವೆ ಅಂತ ಅರ್ಥ. ಎರಡನೆಯದಾಗಿ ಕನಸಲ್ಲಿ ಸುಂದರವಾದ ಯುವತಿ. ಇನ್ನು ನಿಮ್ಮ ಕನಸಲ್ಲಿ ನೀವೇನಾದರೂ ಸುಂದರವಾಗಿರುವ ಯುವತಿಯನ್ನು ನೋಡುವುದು ಅಂದರೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ಬರುತ್ತೆ ಅಂತ ಹೇಳ್ಬೋದು. ಅಂದರೆ ಇದು ಸಂಪತ್ತಿನ ಆಗಮನದ ಸೂಚನೆಯಾಗಿರುತ್ತೆ. ಮೂರನೆಯದಾಗಿ ಮಹಿಳೆಯೊಂದಿಗೆ ನೀವು ಮಾತನಾಡುತ್ತಿರುವ ಹಾಗೆ ಕನಸು ಕಾಣುವುದು ಅಂದರೆ ನಿಮ್ಮ ಕನಸಲ್ಲಿ ನೀವು ಮಹಿಳೆಯೊಂದಿಗೆ ಮಾತನಾಡುತ್ತಿರುವ ದೃಶ್ಯ ಕಾಣಿಸಿಕೊಂಡಾಗ ನೀವು ಅಸಾಮಾನ್ಯ ಮತ್ತು ಗೌರವಾನ್ವಿತ ವ್ಯಕ್ತಿ ಆಗ್ಬೋದು ಅಂತ ಹೇಳ್ಬೋದು. ಇದು ನಿಮಗೆ ಸಮಾಜದಲ್ಲಿ ಪ್ರತಿಷ್ಠೆಯನ್ನು ತಂದುಕೊಡುವ ಕನಸಾಗಿದೆ. ನಾಲ್ಕನೆಯದಾಗಿ ಕನಸಲ್ಲಿ ಸುಂದರ ಕನ್ಯೆ ಅಥವಾ ದೇವತೆ. ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಸುಂದರವಾದ ಹುಡುಗಿ ಅಥವಾ ದೇವತೆಯನ್ನ ನೋಡಿದ್ರೆ ಅವನು ಸಂತೋಷ ಮತ್ತು ಸಂಪತ್ತನ್ನ ಪಡೆಯುತ್ತಾನೆ ಅಂತ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈವಾಹಿಕ ವಿವಾದಗಳು ಅವನ ಜೀವನದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳ್ಬೋದು ಮತ್ತು ಆ ವ್ಯಕ್ತಿಯು ವೈವಾಹಿಕ ಸಂತೋಷವನ್ನ ಪಡೆಯುತ್ತಾನೆ ಅಂತ ಇದ್ರ ಅರ್ಥ. ಐದನೆಯದಾಗಿ ನಗುತ್ತಿರುವ ಮುದುಕಿಯ ಬಗ್ಗೆ ಕನಸು. ನಗುತ್ತಿರುವ ಮುದುಕಿಯ ಬಗ್ಗೆ ಕನಸು ಅಂದ್ರೆ ವಯಸ್ಸಾದ ಮಹಿಳೆಯು ನಗುವುದನ್ನು ನೋಡುವುದು ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚು. ಇದರಿಂದ ನಿಮ್ಮ ಜೀವನವು ಸಂತೋಷದಿಂದ ಕೂಡಿರುತ್ತೆ ಅಂತಾನೆ ಹೇಳ್ಬಹುದು. ಆರನೆಯದಾಗಿ ಬಿಳಿಯಾಗಿರುವ ಹುಡುಗಿಯು ನಿಮ್ಮನ್ನ ಆಕರ್ಷಿಸುವಂತೆ ನೀವು ಕನಸಲ್ಲಿ ನೋಡುವುದು ಅಂದ್ರೆ ಇದರರ್ಥ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಅದೇ ರೀತಿಯಲ್ಲಿ ನಿಮಗೆ ವಿದಾಯ ಹೇಳುವ ಹುಡುಗಿಯ ಬಗ್ಗೆ ಕನಸು ಕಾಣುವುದು ಅಂದ್ರೆ ಪಿತೃಜಿತ ಆಸ್ತಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬಹುದು.